ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಕ್ಲಾಸ್. ಸೊ ಫೈಲ್ 1ನಲ್ಲಿ ಆಲ್ಮೋಸ್ಟ್ 16 ಪ್ರಾಬ್ಲಮ್ ಮಾಡಿದೆ ಯೂನಿಟ್ 4ವರೆಗೆ. ಇದು ಫೈಲ್ 2. ಸೊ ಇಲ್ಲೊಂದು 3 ಯೂನಿಟ್ ಮಾಡ್ತೀನಿ. ಸೊ ಎಲ್ಲ ಟೈಪು ಕವರ್ ಆಗುತ್ತೆ ಅಲ್ಲಿಗೆ. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್ ವಿತ್ ಯೂನಿಟ್ ನಂಬರ್ 5, ಲೀನಿಯರ್ ಪರ್ಮುಟೇಷನ್. ಓಕೆ, ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಬರುತ್ತೆ ಪ್ರಾಬಬಲಿ. ಓಕೆ, ದೇ ವಿಲ್ ಹ್ಯಾಸ್ ಒಂದು ಪ್ರಾಬ್ಲಮ್ ಆನ್ ದಿಸ್ ಟಾಪಿಕ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ಫಸ್ಟ್ ಪ್ರಾಬ್ಲಮ್. ಹೌ ಮೆನಿ ವೇಸ್ ಕ್ಯಾನ್ ಯು ಅರೇಂಜ್ 5 ಡಿಸ್ಟಿಂಕ್ಟ್ ಬುಕ್ಸ್ ಆನ್ ಎ ಶೆಲ್ಫ್? ಒಂದು ಕಪಾಟಿನಲ್ಲಿ 5 ವಿಭಿನ್ನ ಪುಸ್ತಕಗಳನ್ನು ನೀವು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಹೇಳ್ತಾ ಇದ್ದೇನೆ. ಇದು ಸಿಂಪಲ್ ಆಗಿ ನೀವೇನು ಮಾಡಿ ಅಂತಂದ್ರೆ, ಸೊ ಫಸ್ಟ್ ಟೈಪ್ ಮಾಡಿದ್ವಲ್ಲ ಅದೇ ಥರ ಮಾಡಿ. ಈಗ 5 ಬುಕ್ ಇದೆ. ಓಕೆ, ಸೊ 5 ವೇಲಿ ನಾವು ಅವನ್ನ ಅರೇಂಜ್ ಮಾಡ್ಬೋದು ಅಷ್ಟೇ. ಓಕೆನಾ? ಸೊ ಇದನ್ನ ನಾವು 5 × 4 × 3 × 2 × 1 ಅಂತ ಬರೆದ್ರೆ ಸಾಕು. ಸೊ ಫೈನಲಿ 120. ಸೊ ವಿಲ್ ಗೆಟ್ ದಟ್. ಓಕೆ, ಸೊ ಫೈನಲಿ ವಿಲ್ ಗೆಟ್ 120. ಓಕೆ, ಇದು ಲೀನಿಯರ್ ಪರ್ಮುಟೇಷನ್ ಅಂತ ಕರಿತೀವಿ. ಸೊ ಅದೇ ತರ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಹೌ ಮೆನಿ ವೇಸ್ ಕ್ಯಾನ್ ಯು ಅರೇಂಜ್ 6 ಡಿಸ್ಟಿಂಕ್ಟ್ ಬುಕ್ಸ್ ಆನ್ ಶೆಲ್ಫ್ ಸೊ ದಟ್, ಓಕೆ, ಸೊ ದಟ್ 2 ಬುಕ್ಸ್ ಕಮ್ಸ್ ಟುಗೆದರ್ ಅಂತ ಹೇಳ್ತಾ ಇದ್ದಾನೆ. ಈಗ 6 ಬುಕ್ಸ್ ಇದೆ. ಓಕೆ, ಸೊ ಅದರಲ್ಲಿ 2 ಬುಕ್ ಯಾವಾಗ ಜೋಡಿಸಿದ್ರು ಕೂಡ ಒಟ್ಟಿಗೆ ಬರಬೇಕು. ನೀವು ನೋಡಿ, ಈಗ 5 ಬುಕ್ಸ್ 6 ಬುಕ್ಸ್ ಇದೆ ಅನ್ಕೊಳ್ಳಿ. 1 2 3 4 5 6 ಇದೆ ಅಲ್ವಾ? 6 ಬುಕ್ಸ್ ಇದೆ. ಸೊ ಇದರಲ್ಲಿ ಯಾವುದೇ ಜೋಡಿಸಿದ್ರು ಕೂಡ 2 ಬುಕ್ಕು, ಓಕೆ, ಒಂದು ಕಪ್ಪಡ 6 ಎಷ್ಟು ರೀತಿಯಲ್ಲಿ ಒಂದು 2 ಪುಸ್ತಕಗಳು ಒಟ್ಟಿಗೆ ಬರುವ ಹಾಗೆ, ಅಥವಾ 2 ಬುಕ್ಸ್ ಕಮ್ಸ್ ಟುಗೆದರ್ ಅಂತ ಹೇಳ್ತಿದ್ದಾನೆ. ಸೊ ಈ ತರ ಮಾಡ್ಬೋದು ನಾವು. ಆವಾಗ 4, ಇದನ್ನ 5 ಅಂತ ತಗೊಂಡ್ರೆ ಮುಗೀತು. ಸೊ ಅಲ್ಲಿಗೆ ಸೊ ನೀವು ಫೈನಲಿ 5 ಅಂತ ತಗೊಂಡಾಗ ಇದನ್ನ 5p5 ಮತ್ತೆ ಇವೆರಡನ್ನು ಕೂಡ ಅರೇಂಜ್ ಮಾಡ್ಬೋದು. ಅವಾಗ 2p2. ಇದು ಫಸ್ಟ್ ಯೂನಿಟ್ ಎಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? 5 × 4 × 3 × 2 × 1 × 2 × 1. ಸೊ ಫೈನಲ್ ನೀವು ಮಲ್ಟಿಪ್ಲೈ ಮಾಡಿದ್ರೆ 240 ಆನ್ಸರ್ ಸಿಗುತ್ತೆ. ಓಕೆನಾ? ಕ್ಲಿಯರ್? ನಾವು 2 ಬುಕ್ಸ್ ಒಟ್ಟಿಗೆ ಬರಬೇಕು ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಅವನ್ನ ನೀವು 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತೆ ಅವನ್ನ ಅರೇಂಜ್ ಮಾಡ್ಬೋದು 5 6 ಆರ್ 6 5 ಅಂತ. ಅದರಿಂದ ನಾವು ಮತ್ತೆ 2p2 ಅಂತ ಬರ್ಕೊಂಡಿದ್ವಿ. ಓಕೆ, ಫಸ್ಟ್ ನೀವು ಫೈಲ್ 1 ಅನ್ನು ನೋಡಿ ಇದನ್ನ ನೋಡಿ, ಹಾಗಾದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್. ಹೌ ಮೆನಿ ವೇಸ್ ಕ್ಯಾನ್ ಯು ಅರೇಂಜ್ 6 ಪೀಪಲ್ ಇನ್ ಎ ರೋ? ನೀವು 6 ಜನರನ್ನು ಸಾಲಾಗಿ ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳ್ತಾ ಇದ್ದೇನೆ. ಸೊ 6 ಜನ ಇದ್ದಾರೆ, 6 ವೇಲಿ ನಾವು ಜೋಡಿಸಬಹುದು ಇನ್ನೇ ರೋಲಿ. ಸೊ ಡೈರೆಕ್ಟ್ ಆಗಿ ನೀವು 6p6 ಅಂತ ತಗೊಂಡ್ರೆ ಮುಗಿದೋಯ್ತು, ಆನ್ಸರ್ ಬಂದ್ಬಿಡುತ್ತೆ. ಓಕೆನಾ? 6 ಜನ ಇದ್ದಾರೆ. ಸೊ 6 ವೇಲಿ ನಾವು ಅರೇಂಜ್ ಮಾಡ್ಬೋದು. 6p6 ಅಂತ ತಗೊಂಡ್ರೆ 6 × 5 × 4 × 3 × 2 × 1. ಸೊ ಫೈನಲ್ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ನಿಮಗೆ 720 ಆನ್ಸರ್ ಬರುತ್ತೆ. ಓಕೆನಾ? ಕ್ಲಿಯರ್? ಸೊ ನೆಕ್ಸ್ಟ್ ಪ್ರಾಬ್ಲಮ್. ಹೌ ಮೆನಿ ವೇಸ್ ಕ್ಯಾನ್ ಯು ಅರೇಂಜ್ 5 persons ಇನ್ ಎ ರೋ ಇಫ್ 2 ಸ್ಪೆಸಿಫಿಕ್ ಪರ್ಸನ್ ಮಸ್ಟ್ ನಾಟ್ ಬಿ ನೆಕ್ಸ್ಟ್ ಟು ಈಚ್ ಅದರ್? ಇಬ್ಬರು ವ್ಯಕ್ತಿಗಳು ಅಕ್ಕಪಕ್ಕದಲ್ಲಿ ಇರಬಾರದು ಎಂದಾದರೆ ನೀವು ಎಷ್ಟು ರೀತಿಯಲ್ಲಿ 5 ಜನರನ್ನ ಒಂದು ಸಾಲಿನಲ್ಲಿ ಇರಿಸಬಹುದು ಅಂತ. ಸೊ ಇಬ್ರು ಬರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಓವೆಲ್ಸ್ ಅಂದ್ಬಿಟ್ಟು ಒಂದು ಯೂನಿಟ್ ಮಾಡಿದೀನಿ, ಅದನ್ನ ನೋಡಿ ಸೇಮ್ ಅದೇ ತರ ಇದನ್ನು ಕೂಡ. ಸೊ ಏನ್ ಮಾಡಬೇಕು, ಫಸ್ಟ್ ಟೋಟಲ್ ಅರೇಂಜ್ಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. 5 ಜನ ಇದಾರಲ್ವಾ? ಸೊ 5p5 ನ ನೀವು ಫಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮಾಡ್ಕೊಂಡ್ರೆ ಏನು ಬರುತ್ತೆ, 5 × 4 × 3 × 2 × 1. ಓಕೆನಾ? ಸೊ ಆನ್ಸರ್ ಎಷ್ಟು ಬರುತ್ತೆ? 3 12 5 2 10. ಓಕೆನಾ? ಸೊ 12 × 10, ಸೊ 120 ಬರುತ್ತೆ. ಇದು ಟೋಟಲ್ ಅರೇಂಜ್ಮೆಂಟು 120 ಬರುತ್ತೆ ಅಲ್ವಾ? ನಾವು ಸೊ ಇವಾಗ ನಮಗೆ ಕಮ್ಸ್ ಟುಗೆದರ್ ನೋಡ್ಕೊಳ್ಳೋಣ. ಇಬ್ರು ಒಟ್ಟಿಗೆ ಬರೋ ಹಾಗೆ. ಈಗ 5 ಜನ ಇದ್ದಾರೆ, 1 2 3 4 5. ಸೊ ಇಬ್ರು ಒಟ್ಟಿಗೆ ಬರೋ ಹಾಗೆ ಒಂದು ಅರೇಂಜ್ಮೆಂಟ್ ಮಾಡ್ಕೊಳ್ಳೋಣ. ಇದನ್ನ ನಾವು ಕನ್ಸಿಡರ್ 4 ಯೂನಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ 4p4 ಅಂತ ಫಸ್ಟ್ ಬರ್ಕೊಳ್ಳಿ. ಎಲ್ಲ ಯೂನಿಟ್ ಫೈಲ್ 1 ನೋಡಿ, ತುಂಬಾ ಅರ್ಥ ಆಗುತ್ತೆ ಇದೆ. ಮತ್ತೆ 2p2 ಅಂತ ಬರ್ಕೊಳ್ಳಿ. ಇದನ್ನ ಮತ್ತೆ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. ಸೊ ಇದೇನು ಟೋಟಲ್ ಬರೋ ಹಾಗೆ, ಇಬ್ರು ವ್ಯಕ್ತಿಗಳು ಒಟ್ಟಿಗೆ ಬರೋ ಹಾಗೆ. ಬಟ್ ಇಲ್ಲೇನು ಕೇಳ್ತಾ ಇದ್ದಾನೆ, ಮಸ್ಟ್ ನಾಟ್, ಅವ್ರು ಬರಬಾರ್ದು ಅಂತ ಕೇಳ್ತಿದ್ದಾನೆ. ಸೊ ಫಸ್ಟ್ ಬರೋ ಹಾಗೆ ಮಾಡ್ಕೊಳ್ಳಿ. 4 × 3 × 2 × 1 ಅಗೈನ್ 2 × 1. ಓಕೆ, 4 3 is 12. ಓಕೆ, 12 2 is 24, 20 is 48. ಓಕೆ, 24 2 is 48. ಸೊ ಇದು ಒಟ್ಟಿಗೆ ಬರೋ ಹಾಗೆ. ಇದು ಟೋಟಲ್ ಅರೇಂಜ್ಮೆಂಟ್. ಬರಬಾರ್ದು ಅಂತಂದ್ರೆ ಅವರಿಬ್ರು ಒಟ್ಟಿಗೆನೆ 120 - 48. 120 - 48 ಅಂತಂದ್ರೆ ಸೊ ವಿಲ್ ಗೆಟ್ 72. ಓಕೆನಾ? ಸೇಮ್ ಫೈಲ್ 1 ನೋಡಿ, ಅಲ್ಲಿ ಓವೆಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸೇಮ್ ಅದೇ ತರ ಇದನ್ನು ಅರ್ಥ ಆಗುತ್ತೆ ನೀಟಾಗಿ. ನಾವು ನೆಕ್ಸ್ಟ್ ಯೂನಿಟ್ ನಂಬರ್ 6 ಸರ್ಕ್ಯುಲರ್ ಪರ್ಮ್ಯುಟೇಷನ್ ಅಂತ ಬರುತ್ತೆ. ಇಲ್ಲಿ ಸರ್ಕ್ಯುಲರ್ ಅಲ್ಲಿ ನಿಮಗೆ
ಕಾನ್ಸೆಪ್ಟ್ ಬಂದೇ ಬರುತ್ತೆ. ಈಗ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ KPTCL ಎಕ್ಸಾಮ್ಸು, ಓಕೆ, PSI ಎಕ್ಸಾಮ್ಸು ಅಥವಾ UPSC ಎಲ್ಲ ಕೇಳ್ತಾ ಇರ್ತಾನೆ ಈ ಥರದ ಪ್ರಾಬ್ಲಮ್, ಓಕೆನಾ. ಸೊ ಸರ್ಕ್ಯುಲರ್ ಅರೇಂಜ್ಮೆಂಟಲ್ಲಿ ನಿಮಗೆ 2 ಥರ ಇದೆ. ಒಂದು ವೆನ್ ಆರ್ಡರ್ ಈಸ್ ಡಿಫ್ರೆಂಟ್ ಇದ್ದಾಗ, ವೆನ್ ಆರ್ಡರ್ ಈಸ್ ಡಿಫ್ರೆಂಟ್. ಸೊ ವೆನ್ ಆರ್ಡರ್ ಈಸ್ ಡಿಫ್ರೆಂಟ್ ಹೇಳ್ತೀನಿ ನಾನು ನಿಮಗೆ ಆರ್ಡರ್ ಏನು ಅಂತಂತ. ಆವಾಗ ನೀವು n-1 ಫ್ಯಾಕ್ಟೋರಿಯಲ್ ಅಂತ ತಗೋಬೇಕು. ವೆನ್ ಆರ್ಡರ್ ಈಸ್ ಐಡೆಂಟಿಕಲ್ ಅಂತ ಬಂದಾಗ, ಓಕೆ, ಐಡೆಂಟಿಕಲ್ ಅಂತ ಬಂದಾಗ ನೀವು n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. ಈ ಕಾನ್ಸೆಪ್ಟ್ ಮೇಲೆ ನಾವು ಪ್ರಾಬ್ಲಮ್ ಕೇಳ್ತಾ ಹೋಗ್ತಾನೆ. ಆಲ್ಮೋಸ್ಟ್ ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಕೇಳಿದ್ದೇನೆ, ಓಕೆನಾ. ಏನು ವೆನ್ ಆರ್ಡರ್ ಈಸ್ ಡಿಫ್ರೆಂಟ್ ಅಂದಾಗ ನೋಡಿ, ಸರ್ಕ್ಯುಲರ್ ಪರ್ಮುಟೇಷನ್. ಈಗ ನೋಡಿ, ನಮ್ಮ 4 ಜನ ಇರ್ತಾರೆ, A B C D ಅಂತ, ಓಕೆನಾ. ನಾವು ಈಗ 4 ಜನ ಬೇರೆ ಥರನೂ ಅರೇಂಜ್ ಮಾಡ್ಬೋದಲ್ವಾ, ಬೇರೆ ಥರನೂ ಅರೇಂಜ್ ಮಾಡ್ಬೋದು. ನೋಡಿ, A D C B ಅಲ್ವಾ, ಇದು ಡಿಫ್ರೆಂಟ್ ಆಯಿತು, ಓಕೆನಾ. ಅದೇ ಥರ ಇಲ್ಲಿ ಐಡೆಂಟಿಕಲ್ ಅಂತಂದರೆ ಒಂದಷ್ಟು ನಿಮಗೆ ಮಣಿಗಳ ಬೀಡ್ಸ್ಗಳನ್ನು ಕೊಟ್ಟಾಗ ಹಿಂಗಿಡ್ತೀನಿ, ಬೀಡ್ಸ್ಗಳು ಐಡೆಂಟಿಕಲ್ ಬೀಡ್ಸ್ ಹಿಂಗಿಟ್ಟಿದ್ದೀನಿ ಅಲ್ವಾ. ಈಗ ನಂಬರ್ ಏನಿಲ್ಲ ಇವಕ್ಕೆ, ಓಕೆ, ನಾವು ಇದನ್ನ ರೆಕಗ್ನೈಸ್ ಮಾಡ್ಲಿಕ್ಕಾಗಲ್ಲ. ಕ್ಲಾಕ್ ವೈಸ್ ಅಥವಾ ಇದನ್ನು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಒಂದೇ ಥರ ಇರ್ತವೆ. ಸೊ ಅದಕ್ಕೆ ನಾವು ಐಡೆಂಟಿಕಲ್ ಅಂತ ಕರಿತಿದ್ದೀವಿ, ಓಕೆನಾ. ಸೊ ಈ ಬೇಸಿಸ್ ಮೇಲೆ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಪ್ರಾಬ್ಲಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ, ಓಕೆನಾ. ಎಲ್ಲೆಲ್ಲಿ ಬೀಡ್ಸು, ಹಾರಗಳು ಅಂತ ಏನು ಬರ್ತಾವಲ್ಲ, ಮಣಿಸರಗಳು ಅಂತ, ಅಲ್ಲೆಲ್ಲ ನಾವು ಐಡೆಂಟಿಕಲ್ ಫಾರ್ಮೆಟಲ್ಲಿ ಮಾಡ್ತೀವಿ. ಒಂದಷ್ಟು ಪರ್ಸನ್ ವೃತ್ತಾಕಾರದಲ್ಲಿ ಕೂತಿದ್ರೆ ಅಂತ ಕೊಟ್ಟಾಗ ನಾವು n-1 ಫ್ಯಾಕ್ಟೋರಿಯಲ್ ಯೂಸ್ ಮಾಡ್ತೀವಿ. ಈಗ ಫಸ್ಟ್ ಪ್ರಾಬ್ಲಮ್ ನೋಡೋಣ ಇದ್ರ ಮೇಲೆ. ಸೊ ಏನು ಕೇಳಿದ್ದೇನೆ, ಹೌ ಮೆನಿ ಡಿಫ್ರೆಂಟ್ ವೇಸ್ ಆರ್ ದೇ ಟು ಅರೇಂಜ್ 8% ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್. ಸೊ ನಾವು ಸರ್ಕ್ಯುಲರ್ ಟೇಬಲ್ ಅಲ್ಲಿ 8 ಮೆಂಬರ್ಸನ್ನು ಯಾವ ಥರ ಅರೇಂಜ್ ಮಾಡ್ಬೋದು ಅಂತ ಕೇಳ್ತೇನೆ. ವೃತ್ತಾಕಾರದ ಮೇಜಿನ ಸುತ್ತಲೂ 8 ಜನ ಜೋಡಿಸಲು ಎಷ್ಟು ವಿಭಿನ್ನ ಮರಗಳಿವೆ ಅಂದಾಗ ನೀವು ಫಸ್ಟ್ ಫಾರ್ಮುಲಾನ ಯೂಸ್ ಮಾಡಿ, ಓಕೆ. ಆರ್ಡರ್ಸ್ ಡಿಫ್ರೆಂಟ್, ಎಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಕೂರಿಸ್ಬೋದು, ಓಕೆನಾ. ಸೊ ಫಸ್ಟ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡ್ರೆ ನೀವು ನೋಡಿ, ಸೊ n-1 ಫ್ಯಾಕ್ಟೋರಿಯಲ್ ಅಂದರೆ 8 ಮೆಂಬರ್ಸ್ ಇದ್ದಾರೆ, 8-1 ಫ್ಯಾಕ್ಟೋರಿಯಲ್ ಅಂತ ಬರ್ಕೋತೀವಿ, ಓಕೆನಾ. ಸೊ ಅಲ್ಲಿಗೆ 7 ಫ್ಯಾಕ್ಟೋರಿಯಲ್ ಆಯಿತು. 7 ಫ್ಯಾಕ್ಟೋರಿಯಲ್ ಅಂದರೆ 7 × 6 × 5 × 4 × 3 × 2 × 1. ಸೊ ಎಲ್ಲನೂ ಮಲ್ಟಿಪ್ಲೈ ಮಾಡಿದಾಗ ಫೈನಲಿ ಸೊ ಯು ವಿಲ್ ಗೆಟ್ 5040, ಓಕೆನಾ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕ್ಲಿಯರ್. ಸೊ ಇದು ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು, n-1 ಫ್ಯಾಕ್ಟೋರಿಯಲ್ ಫಾರ್ಮುಲಾ, ಬಿಕಾಸ್ ನಾವು ಡಿಫ್ರೆಂಟಾಗಿ ಕೂರಿಸ್ಬೋದು ಅವ್ರನ್ನ ಒಂದು ಸರ್ಕ್ಯುಲರ್ ಟೇಬಲಲ್ಲಿ, ಓಕೆನಾ. ನಾವು ಸೊ ನೆಕ್ಸ್ಟ್ ಪ್ರಾಬ್ಲಮ್, ಹೌ ಮೆನಿ ಡಿಫ್ರೆಂಟ್ ವೇಸ್ ಆರ್ ದೇರ್ ಟು ಅರೇಂಜ್ 5% ಬಿ ಸೀಟೆಡ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್. ಇಲ್ಲೂ ಒಂದು 5 ಜನ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇನ್ನೇನು ಮಾಡಿ, ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು, n-1 ಫ್ಯಾಕ್ಟೋರಿಯಲ್. ಸೊ n ಅಂತಂದ್ರೆ ಇಲ್ಲಿ 5-1 ಫ್ಯಾಕ್ಟೋರಿಯಲ್. 5-1 ಫ್ಯಾಕ್ಟೋರಿಯಲ್ ಅಂತಂದರೆ 4 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಸೊ ಅಲ್ಲಿಗೆ 4 × 2 × 1, 4 ಡೈಲಿ 24 ಬರುತ್ತೆ, ಓಕೆನಾ. ಕ್ಲಿಯರ್. ಫಸ್ಟ್ ಫಾರ್ಮುಲಾ ಯೂಸ್ ಮಾಡಬೇಕು ಇದಕ್ಕೆ. ಸೊ ಅದೇ ಥರ ನೆಕ್ಸ್ಟು ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಡಿಸ್ಟಿಂಕ್ಟ್ ಕಾನ್ಫಿಗರೇಷನ್ ಫಾರ್ 9 ಐಡೆಂಟಿಕಲ್ ಬೀಡ್ಸ್ ಆನ್ ಎ ನೆಕ್ಲೆಸ್. ಈ ಥರ ಕೊಟ್ಟಾಗ ಏನು ಮಾಡಬೇಕು ನೋಡಿ, ಐಡೆಂಟಿಕಲ್ ಬೀಡ್ಸ್ ಅಂತ ಕೊಟ್ಟಿದ್ದಾನಲ್ವಾ. ಸೊ ಈಗ ಎಲ್ಲಿ ಈ ಒಂದು ಹಾರದ ಮೇಲಿನ 9 ಒಂದೇ ರೀತಿಯ ಮಣಿಗಳಿಗೆ ಈ ವಿಭಿನ್ನ ಸಂರಚನೆಯನ್ನು ಸಂಖ್ಯೆಯನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಾನ. ಈಗ ನೀವು ಮಣಿ ಸರನ ಹಿಂಗೆ ಬರ್ತೀರಾ ಕ್ಲಾಕ್ ವೈಸಲ್ಲಿ. ಬಟ್ ಈ ಆಂಟಿ ಕ್ಲಾಕ್ ವೈಸಲ್ಲಿ ಜೋಡಿಸೋರು ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ. ಅದಕ್ಕೆ ನಾವು ಏನು ಮಾಡ್ತೀವಿ, n-1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 2 ಅಂತ ಯೂಸ್ ಮಾಡ್ತೀವಿ. ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತಂದರೆ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸಲ್ಲೂ ಕೂಡ ಒಂದೇ ಥರ ಬರುತ್ತೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಡೂಪ್ಲಿಕೇಟ್ಸನ್ನ ರಿಮೂವ್ ಮಾಡಲಿಕ್ಕೆ 2 ಫ್ಯಾಕ್ಟೋರಿಯಲ್ನ ಡಿನೋಮಿನೇಟರ್ ಯೂಸ್ ಮಾಡ್ತೀವಿ. ಈಗ 9-1 ಕೊಟ್ಟಿರೋದು 9 ಅಲ್ವಾ, 9 ಐಡೆಂಟಿಕಲ್ ಬಿಟ್ಸು. 9-1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 9-1 ಅಂತಂದರೆ 8 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ 8 ಫ್ಯಾಕ್ಟೋರಿಯಲ್ ಅಂದರೆ 8 × 7 × 6 × 5 × 4 × 3 × 2 × 1 ಡಿವೈಡ್ ಬೈ 2 × 1. ಸೊ ಇದು ಕ್ಯಾನ್ಸಲ್ ಆಯಿತು. ಸೊ ಫೈನಲಿ ಅಲ್ಲಿಗೆ ನಿಮಗೆ ಇದು ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅಂತಂದರೆ ಫೈಂಡ್ ಔಟ್ ಮಾಡಿ 20160 ಬರುತ್ತೆ ವ್ಯಾಲ್ಯೂಸ್, ಓಕೆನಾ. ಹ್ಯಾವ್ ಟು ಮಲ್ಟಿಪ್ಲೈ ದಟ್ ವ್ಯಾಲ್ಯೂಸ್, ಓಕೆ. ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ಬೀಡ್ಸ್ ಅಂತ ಎಲ್ಲೆಲ್ಲಿ ಬರುತ್ತಲ್ಲ ಅದೆಲ್ಲ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ. ಹೌ ಮೆನಿ ವೇಸ್ ಕ್ಯಾನ್ 7 ಫ್ಲವರ್ಸ್ ಬಿ ಅರೇಂಜ್ಡ್ ಇನ್ ಸರ್ಕ್ಯುಲರ್ ಗಾರ್ಲ್ಯಾಂಡ್ ಅಸ್ಯೂಮಿಂಗ್ ಐಡೆಂಟಿಕಲ್ ಕ್ಲಾಕ್ ವೈಸ್ ಆ್ಯಂಡ್ ಕ್ಲಾಕ್ ವೈಸ್ ಆರ್ಡರ್ಸ್. ಒಂದೇ ರೀತಿಯ
ಪ್ರದಕ್ಷಿಣಾಕಾರ ಮತ್ತು ಅಪ್ರದಕ್ಷಿಣಾಕಾರ ಕ್ರಮದಲ್ಲಿ ವೃತ್ತಾಕಾರದ ಹಾರದಲ್ಲಿ 7 ಹೂಗಳನ್ನು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳ್ತಾ ಇದ್ದಾನೆ. ಓಕೆ, 7 ಫ್ಲವರ್ಸ್ ಅಂತ ಹೇಳ್ತಾ ಇದ್ದಾನೆ. ಓಕೆನಾ, ನಾವು ಸೊ ಅವನೇ ಹೇಳ್ತಾ ಇದ್ದಾನೆ ಇವಾಗ. ಓಕೆ, ಏನು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಐಡೆಂಟಿಕಲ್ ಅಂತ ಹೇಳ್ತಾ ಇದ್ದಾನೆ. ಸೊ ಐಡೆಂಟಿಕಲ್ ಅಂತ ತಕ್ಷಣ ನಾವು ಏನು ಮಾಡಬೇಕು, ಸೆಕೆಂಡ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. n-1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ 7 ಕೊಟ್ಟಿದ್ದಾನೆ, 7 - 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಸೊ 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. 6 × 5 × 4 × 3 × 2 × 1 ಡಿವೈಡೆಡ್ ಬೈ 2 × 1. ಸೊ ಕ್ಯಾನ್ಸಲ್ ಮಾಡಿ. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 6 × 30, 4 × 3 12, 12 × 36, 360 ವೇಸಲ್ಲಿ ನಾವು ಓಕೆ ಈ ಫ್ಲವರ್ಸನ್ನು ನಾವು ಒಂದು ಸರ್ಕ್ಯುಲರ್ ಗಾರ್ಲ್ಯಾಂಡಲ್ಲಿ ಜೋಡಿಸ್ತಾ ಹೋಗ್ಬೋದು. ಓಕೆನಾ, ಕ್ಲಿಯರ್. ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬೇಕು, ಐಡೆಂಟಿಕಲ್ ಅಂತ ಹೇಳ್ತಾ ಇದ್ದಾನೆ, ಅದರಿಂದ ಸೆಕೆಂಡ್ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. ಸೊ ನೆಕ್ಸ್ಟು ನೋಡಿ, ನಂಬರ್ ಪರ್ಮುಟೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ ಇದರಲ್ಲಿ. ಓಕೆನಾ, ಸೊ ನಂಬರ್ಸನ್ನು ಕೊಟ್ಬಿಟ್ಟು 2 ಡಿಜಿಟ್ಸ್ ನಂಬರ್ ಎಷ್ಟು ಫಾರ್ಮ್ ಮಾಡೋದು, 3 ಡಿಜಿಟ್ಸ್ ನಂಬರ್ನ ಎಷ್ಟು ಫಾರ್ಮ್ ಮಾಡ್ಬೋದು ಅಂತ ಕೇಳ್ತಾನೆ. ಇವಾಗ ಇಲ್ಲಿ ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದಿ ಡಿಜಿಟ್ಸ್ 1 2 3 4 5 ಅಂತ ಕೇಳಿದ್ದಾನೆ. ಓಕೆ, ಅಥವಾ 1 2 3 4 5 ಅಂಕಿಗಳಿಂದ ಎಷ್ಟು 3 ಅಂಕಿಯ ಸಂಖ್ಯೆಗಳನ್ನು ರಚನೆ ಮಾಡ್ಬೋದು. 3 ಡಿಜಿಟ್ಸ್ ಅಂತ ಕೇಳ್ತೇನೆ ನೋಡಿ, 1 ಡಿಜಿಟು, 2 ಡಿಜಿಟು, 3 ಡಿಜಿಟು. ಏನಂತಂದರೆ ಈಗ 1 2 3 ಒಂದು ನಂಬರ್ ಆಗ್ಬೋದು, 3 ಡಿಜಿಟ್ ಐತಲ್ವಾ. 3 4 5 ಒಂದು ನಂಬರ್ ಆಗ್ಬೋದು, ಅಥವಾ 1 3 1 ಕೂಡ ನಂಬರ್ ಈ ಥರ ಫಾರ್ಮ್ ಆಗ್ತಾ ಹೋಗ್ಬೋದು. ಓಕೆನಾ, ಸೊ ಇದು ಎಷ್ಟು ಮಾಡ್ಬೋದು ಈ ಥರ ನಾವು 3 ಡಿಜಿಟ್ಸ್ ನಂಬರ್ಸನ್ನೇ ಕೇಳ್ತಾ ಇದ್ದಾನೆ. ಓಕೆನಾ, 3 ಡಿಜಿಟ್ಸ್ ನಂಬರ್ಸ್ನ ಕೇಳೋದ್ರಿಂದ ಎಷ್ಟನ್ನು ನಾವು ಫಾರ್ಮ್ ಮಾಡ್ಬೋದು ಅಂತ. ಸೊ ನೋಡಿ ಇಲ್ಲಿ 1 ಇಲ್ಲೂ ಬಂದಿದೆ, 1 ಬಂದಿದೆ, ಅಂದರೆ 1 1 1 ಹಿಂಗೂ ಬರ್ಬೋದು, 2 2 2 ಹಿಂಗೂ ಬರ್ಬೋದು. ಅವನೇನು ಹೇಳಿಲ್ಲ ರಿಪೀಟೆಡ್ ಅಥವಾ ನಾಟ್ ರಿಪೀಟೆಡ್ ಅಂತ ಏನು ಹೇಳಿಲ್ಲ. ಇವಾಗ ನಾವು ಸೊ ರಿಪೀಟೆಡ್ ಮಾಡೋಣ, ಅಂದರೆ 111 ಬರ್ಬೋದಲ್ವಾ, ರಿಪೀಟೆಡ್ ಮಾಡೋಣ. ಆಮೇಲೆ ನಾಟ್ ರಿಪೀಟೆಡ್ ಕೂಡ ಸೊ ನಾವು ಮಾಡ್ತಾ ಹೋಗೋಣ. ಓಕೆನಾ, ನಾವು ಈಗ 5 ನಂಬರ್ಸನ್ನು ಕೊಟ್ಟಿದ್ದೇನೆ ಅಂತಂದರೆ ಈಗ ನೋಡಿ, ಇಲ್ಲೂ 5 ನಂಬರ್ಸನ್ನು ಯೂಸ್ ಮಾಡ್ಬೋದು ನಾವು, ಇಲ್ಲೂ 5 ನಂಬರ್ಸನ್ನು ಯೂಸ್ ಮಾಡ್ಬೋದು, ಇಲ್ಲೂ 5 ನಂಬರ್ಸನ್ನು ಯೂಸ್ ಮಾಡ್ಬೋದು. ಓಕೆನಾ, ಸೊ ಅಲ್ಲಿಗೆ 3 ಪ್ಲೇಸಲ್ಲಿ ಅಂದರೆ ಯೂನಿಟ್ ಪ್ಲೇಸು, ಟೆನ್ಸ್ ಪ್ಲೇಸು, 100 ಪ್ಲೇಸಲ್ಲಿ, ಬಿಡಿ ಜಾಗದಲ್ಲಿ, 10 ಜಾಗದಲ್ಲಿ, 100 ಜಾಗದಲ್ಲಿ ಎಲ್ಲ 5 ಸಂಖ್ಯೆಗಳನ್ನು ನಾವು ಯೂಸ್ ಮಾಡಿದ್ರೆ 3 ಡಿಜಿಟ್ ನಂಬರ್ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಅಲ್ಲಿಗೆ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ 5 25 25 125 ಇಷ್ಟನ್ನು ನಾವು ನಂಬರ್ಸನ್ನು ಫಾರ್ಮ್ ಮಾಡ್ಬೋದು. ಇದು ರಿಪೀಟೆಡ್ ಅಂದ್ರೇನು, 111 ಬರ್ಬೋದು. ಓಕೆ, 212 ಬರ್ಬೋದು ನೋಡಿ, 2 2 ರಿಪೀಟ್ ಆಗಿದೆ, ಅಥವಾ 222 ಬರ್ಬೋದು ಇದು. ಸೊ ನಾಟ್ ರಿಪೀಟೆಡ್ ಅಂತಲೂ ಕೇಳ್ಬೋದು ಅವನು, ಯಾವುದೇ ರಿಪೀಟ್ ಆಗಬಾರ್ದು, ನಾಟ್ ರಿಪೀಟೆಡ್ ಅಂತಲೂ ಕೇಳ್ಬೋದು ಅವನು, ಈ ಥರ ಪ್ರಾಬ್ಲಮ್ನು ಕೇಳ್ಬೋದು. ಸೊ ನೋಡಿ, ಅಂದರೆ ಈಗ 3 ಪ್ಲೇಸ್ ಇದೆ. ಓಕೆನಾ, ಸೊ 3 ಪ್ಲೇಸ್ ಇದೆ. ಇಲ್ಲಿ ಈಗ 5 ನಂಬರ್ ಇಲ್ಲಿ ಯೂಸ್ ಮಾಡ್ತೀನಿ, 5 ನಂಬರ್ನ ಯೂಸ್ ಮಾಡ್ತೀನಿ, ಯಾವ್ದಾರು 1 ಫಿಕ್ಸ್ ಆಗುತ್ತೆ. 1 ಫಿಕ್ಸ್ ಆದಮೇಲೆ 4 ನಂಬರ್ನ ಇಲ್ಲಿ ಯೂಸ್ ಮಾಡ್ತೀನಿ, 4ರಲ್ಲಿ ಯಾವ್ದಾರು ಇಲ್ಲೂ 1 ಫಿಕ್ಸ್ ಆದರೆ ಇನ್ನು ಮಿಕ್ಕದ ನಂಬರ್ಸನ್ನು ಯೂಸ್ ಮಾಡ್ತೀನಿ ಇಲ್ಲಿ. ಅಂದರೆ ಈಗ 5 ನಂಬರ್ ಇದೆ, ಈಗ ಇಲ್ಲಿ 1 ಯೂಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಇನ್ನು 4 ನಂಬರ್ಸನ್ನು ಇಲ್ಲಿ ಯೂಸ್ ಮಾಡ್ತೀನಿ. 4ರಲ್ಲಿ ಯಾವುದೋ ಒಂದು ನಂಬರ್ನ ಇಲ್ಲಿ ಯೂಸ್ ಮಾಡಿದ್ರೆ 2 ಯೂಸ್ ಮಾಡ್ತೀನಿ, ಮಿಕ್ದು 2 3 ನಂಬರ್ಸ್ ಅದನ್ನು ಇಲ್ಲಿ ಯೂಸ್ ಮಾಡ್ತೀನಿ. ಎಲ್ಲನೂ ಮಲ್ಟಿಪ್ಲೈ ಮಾಡಿ 5 4 20, ಓಕೆ 23 60. ಇದೇನು ಕೊಡುತ್ತೆ ಅಂತಂದರೆ ನಿಮಗೆ ಯಾವುದೇ ನಂಬರ್ಸು ರಿಪೀಟ್ ಆಗಲ್ಲ ಅದನ್ನು ಕೊಡುತ್ತೆ. ಸೆಕೆಂಡ್ ಟೈಪ್ ನಾಟ್ ರಿಪೀಟೆಡ್ ಅಂತ ಮೆನ್ಷನ್ ಮಾಡಿದರೆ. ಓಕೆನಾ, ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಅವ್ನು ಹೆಂಗೆ ಕೊಟ್ಟಿರ್ತಾನೆ ಅದನ್ನು ನೀವು ಮಾಡಬೇಕು. ರಿಪೀಟೆಡ್ ಅಂತಂದರೆ 125 ನಂಬರ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ನಾಟ್ ರಿಪೀಟೆಡ್ ಅಂತಂದರೆ 60 ನಂಬರ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ಓಕೆನಾ, ಕ್ಲಿಯರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಹೌ ಮೆನಿ 3 ಡಿಜಿಟ್ಸ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದಿ ಡಿಜಿಟ್ಸ್ 2 3 5 7 11 ವಿಚ್ ಆರ್ ಡಿವಿಸಿಬಲ್ 5 ಅಂತ ಹೇಳ್ತೇವೆ ನೋಡಿ. 3 ಡಿಜಿಟ್ ಮತ್ತೆ ಇಲ್ಲಿ 3 ಅಂಕಿಗಳ ಸಂಖ್ಯೆಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಷ್ಟು? 3 ಅಂಕಿಗಳದು. ಓಕೆನಾ, ಮತ್ತೆ ಅದು ಅದು ಏನು ಫಾರ್ಮ್ ಮಾಡ್ತೀವಿ ಅದು 5ರಿಂದ ಭಾಗವಾಗಬೇಕು ಅಂತಂದರೆ ಲಾಸ್ಟ್ ನೋಡಿ, ಈಗ 2 3 5 ಇದು 5ರಿಂದ ಭಾಗವಾಗುತ್ತೆ, ಅಥವಾ 2 7 5 ಇದು 5ರಿಂದ ಭಾಗವಾಗುತ್ತೆ, ಅಥವಾ 11 3 5 ನೋಡಿ. ಯೂನಿಟ್ ಪ್ಲೇಸಲ್ಲಿ 5 ಇರಲೇಬೇಕು. 5 ಇದ್ದಾಗ ನಮಗೆ ಅದು ಒಂದು ಫಾರ್ಮ್ ಆಗುತ್ತೆ. ಅಂದರೆ ಇಲ್ಲಿ 1 ಡಿಜಿಟ್ ಫಿಕ್ಸ್ ಮಾಡಬೇಕು. ಓಕೆನಾ, 1 ಡಿಜಿಟ್ ಇದು ರಿಪೀಟೆಡ್ ಅಂತ ಹಾಕೋಣ ಬೇಕಾರೆ. ಓಕೆನಾ, ಅವನೇನು ಕೇಳಿಲ್ಲ ನಾಟ್ ರಿಪೀಟೆಡ್ ಅಥವಾ ರಿಪೀಟೆಡ್, ನಾವು ರಿಪೀಟೆಡ್ ಮಾಡೋಣ. ಓಕೆನಾ, ಇಲ್ಲಿ 1 ನಂಬರ್ ಫಿಕ್ಸ್ ಆಗೋಯ್ತು, ಯಾವುದು 5. ಸೊ ಓಕೆನಾ, ಕ್ಲಿಯರ್. ಟೋಟಲ್ ನಾವು 5 ನಂಬರ್ಸ್ ಇದೆ, ಇಲ್ಲಿ 5 ನಂಬರ್ಸನ್ನು ಹಾಕ್ತೀನಿ, ಇಲ್ಲೂ 5 ನಂಬರ್ಸನ್ನು ಹಾಕ್ತೀನಿ. ಓಕೆನಾ, ಸೊ ಇಲ್ಲಿ 25 ನಂಬರ್ಸನ್ನು ನಾವು ಫಾರ್ಮ್ ಮಾಡ್ಬೋದು. ದಟ್ ಈಸ್ ಡಿವಿಸಿಬಲ್ ಬೈ 5. ಸೊ ನಾಟ್ ರಿಪೀಟೆಡ್ ಅಂತ ಕೇಳಿದಾಗ ನಾಟ್ ರಿಪೀಟೆಡ್ ಅಂತ ಕೇಳಿದಾಗ
ಓಕೆನಾ ನೋಡಿ. ಸೊ ಅದು ಕೂಡ ಡಿವಿಸಿಬಲ್ ಬೈ 5 ಅಂತ ಹೇಳ್ತಿದ್ದಾನೆ. ಎನಿ ಹೌ ಇಲ್ಲಿ 1 ನಂಬರ್ ಫಿಕ್ಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆನಾ ಕ್ಲಿಯರ್. ಇನ್ನು ಎಷ್ಟಿದೆ ನಮ್ಮ ಹತ್ರ, ಇನ್ನು ಒಂದನ್ನ ಫಿಕ್ಸ್ ಮಾಡಾಯಿತು, ಇನ್ನು 4 ನಂಬರ್ಸ್ ಇದೆ. ಓಕೆನಾ. ಸೊ ಇಲ್ಲಿ 4 ನಂಬರ್ ತಗೋತೀನಿ. ಓಕೆ, ಯಾವ್ದು ರಿಪೀಟ್, ಈಗ 5 ಫಿಕ್ಸ್ ಆಗ್ಬಿಟ್ಟಿರ್ತದೆ, ಇಲ್ಲಿ 5 ಇರುತ್ತೆ, ಇಲ್ಲಿ 1 ನಂಬರ್ ಇರುತ್ತೆ. ಸೊ ರಿಪೀಟ್ ಆಗಬಾರ್ದು, ಇಲ್ಲಿ 5 ಬರಬಾರ್ದು, ಇನ್ನು 4 ನಂಬರ್ ಇದೆ. ಓಕೆನಾ. ಇನ್ನು 4 ನಂಬರಲ್ಲಿ 1 ಫಿಕ್ಸ್ ಆಗ್ಬಿಟ್ರೆ 10th ಪ್ಲೇಸಲ್ಲಿ ಇನ್ನು 3 ನಂಬರ್ ಕೊಡುತ್ತೆ, ಅದನ್ನು ಇಲ್ಲಿ ಫಿಕ್ಸ್ ಮಾಡ್ತೀನಿ. ಸೊ ಅಲ್ಲಿಗೆ ಓಕೆ 4 3 12 ನಂಬರ್ಸನ್ನು ನಾನು ಕ್ರಿಯೇಟ್ ಮಾಡ್ಬೋದು. ಓಕೆನಾ ಕ್ಲಿಯರ್. 12 ನಂಬರ್ಸನ್ನು ನಾನು ಕ್ರಿಯೇಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ಹೌ ಮೆನಿ 3 digits numbers can be formed from digits? ಓಕೆ, ಇಲ್ಲೂ ಮತ್ತೆ 3 digits ಕೇಳಿದೆ ನೋಡಿ, ಇಲ್ಲಿ 3 digits ಕೇಳಿದ್ದಾನೆ. ತುಂಬ ಜೋಪಾನ ನೋಡ್ಕೊಳ್ಳಿ. ಸೊ ಎನಿ ಹೌ ಈಗ ನೋಡಿ ಇಲ್ಲಿ 0 ಇದೆ. ಈಗ ನಾನು 0 1 2 ಅಂತ ಹಾಕ್ತೀನಿ. ಇದು 3 digits ನಂಬರ್ಸ್ ಆಗಲ್ಲ, ಇದು 12 ಅಷ್ಟೇ ನಾವು ಕೌಂಟ್ ಮಾಡೋದು. ಓಕೆನಾ. ಅಂದರೆ 100 ಪ್ಲೇಸಲ್ಲಿ 0 ಬರಬಾರ್ದು ಇಲ್ಲಿ. ಓಕೆನಾ. ಆವಾಗ ನಮಗೆ ಬಂದರೆ ಇದು 3 digits ಆಗಲ್ಲ. ಈಗ 0 3 5 ಇದು 3 digits ನಂಬರ್ಸ್ ಅಲ್ಲ, ಬರೀ 35 ಅಷ್ಟೇ. ಅದರಿಂದ ಮೋಸ್ಟ್ ಸಿಗ್ನಿಫಿಕೆಂಟ್ ಪ್ರಿಂಟ್ 0 ಆಗಿರಬಾರ್ದು. ಓಕೆನಾ ಕ್ಲಿಯರ್. ಇನ್ನು ಎಷ್ಟು ನಂಬರ್ಸ್ ಇದೆ, ಇನ್ನು 9 ನಂಬರ್ಸ್ ಇದೆ. ಸೊ ಇದು ರಿಪೀಟೆಡ್ ಅಂತಲೇ ಹಾಕೊಳ್ಳಿ. ಅವನೇನು ಮೆನ್ಷನ್ ಮಾಡಿಲ್ಲ, ನಾನು ರಿಪೀಟೆಡ್ ಕಂಡುಹಿಡಿತೀನಿ. ಅವ್ನು ಎಕ್ಸಾಂಪಲ್ ಕೇಳ್ಬೋದು. ಓಕೆ, ನಾಟ್ ರಿಪೀಟೆಡ್ ಅಂತ. ಸೊ ಈಗ ನಾನು ಇಲ್ಲಿ 9 ನಂಬರ್ಸನ್ನು ಯಾವ್ದು ಬೇಕಾದ್ರೂ ಹಾಕೋತೀನಿ. ಓಕೆನಾ. 0 ಮಾತ್ರ ಬಿಟ್ಟು ಇನ್ನು 9 ನಂಬರಲ್ಲಿ ಯಾವ್ದಾರು ಒಂದು ಫಿಕ್ಸ್ ಆಗಿರುತ್ತೆ. ಮತ್ತು ಈ ಪ್ಲೇಸಲ್ಲಿ 0ನೂ ಹಾಕೋಬೋದು, 1 ಇಂದ 9ರವರೆಗೆ ಯಾವ ನಂಬರ್ ಬೇಕಾದ್ರೂ ಹಾಕೋಬೋದು. ಅಂದರೆ 10 ನಂಬರ್ಸ್ ಇದೆ, 10 ನಂಬರು ಹಾಕೋಬೋದು. ಇಲ್ಲೂ ಕೂಡ 10 ನಂಬರ್ ಹಾಕೋಬೋದು. ಓಕೆನಾ. ಟೋಟಲ್ಗೆ ಎಷ್ಟಾಯಿತು ಮಲ್ಟಿಪ್ಲೈ ಮಾಡಿ 900 ನಂಬರ್ಸನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ಈ ಪ್ಲೇಸಲ್ಲಿ 100 ಪ್ಲೇಸಲ್ಲಿ ನಮಗೇನು 0 ಬರಬಾರ್ದು. ಓಕೆ, ಇನ್ನು ಈ ಪ್ಲೇಸಲ್ಲಿ ನಾವು 10 ನಂಬರ್ಸನ್ನು 0 ಇಂದ 9ರವರೆಗೂ ಹಾಕೋಬೋದು. ಇಲ್ಲೂ ಕೂಡ 0 ಇಂದ 9 ನಂಬರ್ವರೆಗೆ 10 ನಂಬರ್ಸ್ ಕೂಡ ಹಾಕೋಬೋದು. ಎಲ್ಲನೂ ಮಲ್ಟಿಪ್ಲೈ ಮಾಡಿ. ಓಕೆನಾ, ಯು ವಿಲ್ ಗೆಟ್ ರಿಪೀಟೆಡ್ ನಂಬರ್ಸ್. ನಾಟ್ ರಿಪೀಟೆಡ್ ಅಂತಂದರೆ ನೋಡಿ ಇಲ್ಲಿ 0 ಅಂತೂ ಬರೆಯಂಗಿಲ್ಲ. ಓಕೆನಾ. ಇನ್ನು 9 ನಂಬರ್ ಬರ್ಕೋಬೇಕು. ಓಕೆನಾ. ಇಲ್ಲಿ 0ನೂ ಬರ್ಬೋದು, ಬಟ್ ಇನ್ನು 9 ನಂಬರಲ್ಲಿ 1 ಫಿಕ್ಸ್ ಆಗ್ಬಿಟ್ಟಿರುತ್ತೆ ಈ 100 ಪ್ಲೇಸಲ್ಲಿ. ಇನ್ನು 8 ನಂಬರ್ ಮಾತ್ರ ಉಳ್ಕೊಂಡಿರ್ತದೆ. ಓಕೆನಾ ಕ್ಲಿಯರ್. ಸೊ ಇಲ್ಲಿ 0ನೂ ಬರ್ಬೋದು, ಈ ಪ್ಲೇಸಲ್ಲಿ 0ನೂ ಬರ್ಬೋದು. ಓಕೆ, ನೀನು 8 ನಂಬರ್ ಬರ್ಬೋದು, ಯಾಕೆಂದರೆ 1 ನಂಬರ್ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ. ಓಕೆನಾ. 100 ಪ್ಲೇಸಲ್ಲಿ 1 ನಂಬರ್ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ. ಓಕೆ, 9ರಲ್ಲಿ 1 ನಂಬರ್ ಫಿಕ್ಸ್ ಮಾಡಿಬಿಟ್ಟಿರುತ್ತೆ. ಇನ್ನು 8 ಹೇಗೇನು ಇಲ್ಲಿ 9 ಆಗುತ್ತೆ, ಇನ್ನು 8 ಆಗುತ್ತೆ. ಓಕೆನಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ. ಎಲ್ರಿಗೂ ಅರ್ಥ ಆಯ್ತಲ್ವಾ. ಈ ಪ್ಲೇಸಲ್ಲಿ 100 ಪ್ಲೇಸಲ್ಲಿ 0 ಬರೋಂಗಿಲ್ಲ. ಇನ್ನು 9 ನಂಬರಲ್ಲಿ ಯಾವ್ದಾದ್ರು 1 ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಇನ್ನು 8 ನಂಬರ್ ಜೊತೆಗೆ 0ನೂ ಇದೆ. ಸೊ ಮತ್ತೆ 9 ನಂಬರ್ ಆಗುತ್ತೆ. ಓಕೆನಾ. ಮತ್ತೆ ಇಲ್ಲಿ 8 ನಂಬರ್ ಆಗುತ್ತೆ. ಇದು ನಾಟ್ ರಿಪೀಟೆಡ್ಗೆ. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ವಿಲ್ ಗೆಟ್ ಹೌ ಮಚ್. ಸೊ 81 ಇಂಟು 8 ಮಾಡಿದ್ರೆ ಫೈನಲಿ ವಿಲ್ ಗೆಟ್ ಓಕೆ 648 ಬರುತ್ತೆ ಆನ್ಸರು. ಯು ಕ್ಯಾನ್ ಮಲ್ಟಿಪ್ಲೈ ದಟ್. ಓಕೆ, ನೆಕ್ಸ್ಟ್. ಸೊ ಹೌ ಮೆನಿ 2 digits ನಂಬರ್ಸ್ ಕ್ಯಾನ್ ಬಿ ಫೌಂಡ್ ಫ್ರಮ್ ದಿ ಡಿಜಿಟ್ಸ್ 1 2 3 5 ಅಂತ ಕೊಟ್ಟಿದ್ದಾನೆ. ಓಕೆ, 2 ಅಂಕಿಗಳ ಸಂಖ್ಯೆಗಳನ್ನು ಎಷ್ಟು ಮಾಡ್ಬೋದು ಅಂತ. ಈಗ ನೋಡಿ, ಇಲ್ಲೊಂದು ಪ್ಲೇಸು, ಇಲ್ಲೊಂದು ಪ್ಲೇಸು. ಓಕೆನಾ. ಸೊ 5 ನಂಬರ್ಸ್ ಇದೆ. ಓಕೆ, ಇಲ್ಲಿ ರಿಪೀಟೆಡ್ ಅಂತ ಹಾಕ್ತೇನೆ. ಅವನು ಎಕ್ಸಾಮಲ್ಲಿ ಕೇಳ್ಬೋದು, ಇಲ್ಲೂ 5 ನಂಬರ್ ಹಾಕ್ತೀನಿ, ಇಲ್ಲೂ 5 ನಂಬರ್ ಹಾಕ್ತೀನಿ. ಸೊ ಟೋಟಲು 25 ನಂಬರ್ಸ್ ಕ್ರಿಯೇಟ್ ಆಗುತ್ತೆ. ಓಕೆನಾ. ಸೊ ನಾಟ್ ರಿಪೀಟೆಡ್ ಅಂತ ಅವನೇನಾದ್ರೆ ಮೆನ್ಷನ್ ಮಾಡಿದ್ರೆ, ನಾಟ್ ರಿಪೀಟೆಡ್ ಅಂತಂದರೆ ನೋಡಿ, ಯೂನಿಟ್ ಪ್ಲೇಸಲ್ಲಿ 5 ನಂಬರ್ ಹಾಕಿರ್ತೀನಿ. ಇನ್ನು ಈ ಪ್ಲೇಸಲ್ಲಿ 4 ನಂಬರ್ ಹಾಕ್ತೀನಿ, ಯಾಕೆಂದರೆ ಇಲ್ಲಿ 1 ಫಿಕ್ಸ್ ಆಗ್ಬಿಡುತ್ತೆ. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ 1 ಫಿಕ್ಸ್ ಆದರೆ ಇಲ್ಲಿ 1 ಬರೋಂಗಿಲ್ಲ ಇಲ್ಲಿ. ಓಕೆನಾ. ಇನ್ನು ಮಿಕ್ಕದ್ದು 2 3 4 5 ಯಾವ್ದಾರು ಬರ್ಬೋದು, ಅದರಿಂದ 4 ಆಗುತ್ತೆ. ಓಕೆ, 4 ನಂಬರ್ಸ್. ಸೊ ಟೋಟಲ್ 20 ನಂಬರ್ಸನ್ನು ನಾನು ಜನರೇಟ್ ಮಾಡ್ಬೋದು. ಓಕೆ, 2 digits ನಂಬರ್ಸನ್ನು. ಸೊ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಫೈಲ್ 1 ನೋಡಾದ್ಮೇಲೆ ಫೈಲ್ 2 ನೋಡಿ. ಫೈಲ್ 1 ಲಿಂಕನ್ನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಓಕೆನಾ. ಥ್ಯಾಂಕ್ ಯು ಫಾರ್ ಆಲ್.